ಬಿಜೆಪಿ ಭಿನ್ನರ ಜೊತೆ ಇವತ್ತು ಯತ್ನಾಳ್ ಕಾಣಿಸಿಕೊಂಡಿದ್ದಾರೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಕೂಡ ನಡೆದಿದೆ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಭಿನ್ನರ ಸಭೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಇವ್ರದೊಂದು ಕೂಟ. ಇವರ ಉಚ್ಚಾಟನೆ, ಯತ್ನಾಳ್ ಉಚ್ಚಾಟನೆ ಆಗೋದಕ್ಕೂ ಮೊದಲು ಕೂಡ ಆಗಾಗ್ಗೆ ಭೇಟಿ ಮಾಡ್ತಾ ಇದ್ರು, ದೆಹಲಿಗೂ ಕೂಡ ಹೋಗಿ ಬರ್ತಾ ಇದ್ರು, ಸಭೆಗಳನ್ನ ನಡೆಸ್ತಾ ಇದ್ರು. ಆದರೆ ಯಾವಾಗ ಯತ್ನಾಳ್ ಉಚ್ಚಾಟನೆ ಆಯ್ತೋ ಆಗಿಂದ ಸ್ವಲ್ಪ ಅಂತರ ಕಾಯ್ಕೊಂಡಂತೆ ಕಾಣಿಸ್ತಾ ಇತ್ತು. ಆದರೆ ಮತ್ತೆ ಈ ಒಂದು ಕೂಟ ಮತ್ತೆ ಒಟ್ಟಾಗಿರೋ ಹಾಗೆ ಕಾಣಿಸ್ತಾ ಇದೆ. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೆದಂತಹ ಸಭೆಯ ದೃಶ್ಯ ಕೂಡ ಲಭ್ಯವಾಗಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಕೆಲ ದಿನಗಳಿಂದ ಇವರು ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲದ ಹಾಗೆ ತೋರ್ಪಡಿಸ್ಕೊಳ್ತಾ ಇದ್ರು, ಈಗ ಮತ್ತೆ ಒಟ್ಟಾಗಿದ್ದಾರೆ. ಏನಿ ಸಭೆಯ ಅಜೆಂಡಾ? ದಿವ್ಯಾ, ಬಿಜೆಪಿಯ ಭಿನ್ನಮತೀಯರು ಆವಾಗವಾಗ ಪ್ರತ್ಯೇಕ ಸಭೆಗಳನ್ನ ಮಾಡೋದು, ಒಂದು ರೀತಿಯಲ್ಲಿ ನಾಯಕತ್ವದ ವಿರುದ್ಧ ಮಾತಾಡೋದು, ಇವೆಲ್ಲವೂ ಕೂಡ ಸಹಜವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರ್ತಿದೆ. ಈ ಒಂದು ತಂಡದಲ್ಲಿ ಯತ್ನಾಳ್ ಅವರು ಕೂಡ ಇದ್ರು. ಯತ್ನಾಳ್ ಅವರ ಒಂದು ರೀತಿಯಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆ, ಪಕ್ಷ ನಾಯಕತ್ವ ವಿರೋಧ ಹೇಳಿಕೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವ್ರನ್ನ ಕೆಲ ತಿಂಗಳ ಹಿಂದೆ ಉಚ್ಚಾಟನೆ ಮಾಡಿದೆ. ಪಕ್ಷದಿಂದ ಯಾರೇ ಉಚ್ಚಾಟನೆ ಆದ್ರೂ ಕೂಡ ಅವ್ರ ಜೊತೆ ಪಕ್ಷದ ಮುಖಂಡರು, ಪಕ್ಷದಲ್ಲಿರೋರು ಯಾರು ಕೂಡ ಗುರುತಿಸ್ಕೊಳ್ಳೋ ಹಾಗಿಲ್ಲ, ಪಕ್ಷದ ನಿಯಮ ಅದು. ಆದ್ರೆ ಇಲ್ಲಿವರೆಗೆ ಬಹಿರಂಗವಾಗಿ ಯತ್ನಾಳ್ ಜೊತೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಅಂತ ಯಾರೆಲ್ಲ ಕರೆಸ್ಕೊಂಡಿದ್ದಾರೆ ಯಾರು ಕೂಡ ಗುರುತಿಸ್ಕೊಂಡಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಸಭೆ ಮಾಡಿದ್ದಾರೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದಲ್ಲಿ. ಇವತ್ತು ಯತ್ನಾಳ್ ಅವರು ಆ ಸಭೆಗೆ ಪಾಲ್ಗೊಂಡು ಒಂದ್ ರೀತಿಯಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಪ್ರತ್ಯೇಕ ಸಭೆನೆ ಅಂತ ಹೇಳಲಾಗ್ತಿದೆ. ಆದ್ರೆ ಬಿಜೆಪಿ ನಾಯಕರು, ಬಿಜೆಪಿ ಮುಖಂಡರು ಅಂತ ಗುರುತಿಸ್ಕೊಂಡಿರುವವರ ಜೊತೆ ಉಚ್ಚಾಟನೆಗೊಂಡ ಯತ್ನಾಳು ಬಹಿರಂಗವಾಗಿ ಸಭೆಯಲ್ಲಿ ಕಾಣಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಇದು ಪಕ್ಷದ ಗಮನಕ್ಕೂ ಕೂಡ ಹೋಗಿದೆ. ಹಾಗಾಗಿ ಏನು ಕ್ರಮ ತೆಗೆದುಕೊಳ್ತಾರೋ ಕಾದ್ ನೋಡ್ಬೇಕು. ಆದ್ರೆ ಇದುವರೆಗೆ ಒಂದು 6 ತಿಂಗಳಿಂದ ಯತ್ನಾಳ್ ಜೊತೆ ಗುರುತಿಸ್ಕೊಳ್ಳೋದ ಬಿಜೆಪಿ ಭಿನ್ನರು ಈಗ ಯಾವ ಧೈರ್ಯ ಬಂತು, ಯಾಕೆ ಯತ್ನಾಳ್ ಮತ್ತೆ ಸೇರಿಸಿಕೊಳ್ಳುವಂತ ಪ್ರಯತ್ನ ಈ ಹಿಂದೆ ಮಾಡಿದ್ರು, ಈಗ ಆ ಪ್ರಯತ್ನ ತೀವ್ರ ಮಾಡಿದ್ದಾರಾ ಅನ್ನುವಂಥದ್ದು. ಜೊತೆಗೆ ಉಚ್ಚಾಟನೆ ಆದ ಶಾಸಕರ ಜೊತೆ ಬಹಿರಂಗವಾಗಿ ಗುರುತಿಸಿಕೊಳ್ಳುವ ಮೂಲಕ ಒಂದ್ ರೀತಿಯಲ್ಲಿ ಪಕ್ಷದ ಕೆಂಗಣಿಗೂ ಕೂಡ ಗುರಿಯಾಗಿದ್ದಾರೆ. ಹಾಗಾಗಿ ಬಿಜೆಪಿಯಿಂದ ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕು. ಆದ್ರೆ ಒಟ್ಟಾರೆಯಾಗಿ ಈ ಒಂದು ವಿದ್ಯಮಾನ ಬಿಜೆಪಿಯಲ್ಲಿ ಮೂಡಿಸಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.